ಸುಬ್ಬಣ್ಣ ಅವರೇ, ಕುಲಕರ್ಣಿ ಅವರೇ, ಅಜ್ಜಂಪುರ್ ಅವರೇ ಹಾಗೂ ನನ್ನ ಮಿತ್ರರೇ ಮತ್ತು ಮಲ್ಲಿಕಾರ್ಜುನ ಅವರು, ಬಹಳ ಸಂತೋಷ ಆಗ್ತದೆ. ಈ ಎಸ್ಕಾರ್ಟ್ ಯಲಹಂಕದಲ್ಲಿ ನಂದು 3ನೇ ಮೀಟಿಂಗ್. ನಾನು 3 ಮೀಟಿಂಗ್. ಮೊದಲನೇ ಮೀಟಿಂಗ್ ಇಲ್ಲಿ ಆದಾಗ ನಾನು ಬಂದಿದ್ದೆ. ಆಮೇಲೆ ಲಾಸ್ಟ್ ಟೈಮ್ ಅಲ್ಲಿ ಗ್ರೌಂಡಲ್ಲಿ ಆಗ ಬಂದಿದ್ದೆ. ನಾವು ಕಾರಣ ಏನಕ್ಕೆ ಮಾಡಿದ್ವಿ? ಎಸ್ಕಾರ್ಟ್ನಲ್ಲಿ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ ಇಲ್ಲಿ, ಆ ಕಾರಣದಿಂದ ಇಲ್ಲಿ ಮಾಡಿದ್ದೇವೆ. ಹಾಗೂ 5 ಶಾಖೆಗಳಿದೆ EPF ಬೆಂಗಳೂರಲ್ಲಿ. ಬರೀ ರಿಚ್ಮೆಂಟ್ ಸರ್ಕಲ್ ಮಾಡಿದ್ರೆ ಜನರು ಅಲ್ಲಿ ಬರೋಕ್ಕಾಗಲ್ಲ. ಇಲ್ಲಿದ್ದವ್ರಿಗೆ ಇಲ್ಲಿ ಅನುಕೂಲವಾಗಿದೆ. ನಮ್ಮ ವಿಷಯಗಳನ್ನು ಅವರಿಗೆ ತಿಳಿಸೋಣ. ಇದು ಮೊದಲೇ ಕಾರಣ. 2ನೇ ಕಾರಣ, ಇವತ್ತಿನ ದಿವಸ ನಾವು ಮಾಡಿರೋದು ಅದೇನು ಲಾಸ್ಟ್ ಬ್ಯಾನರ್ ಇದೆ. 7 ವರ್ಷದಿಂದ ಬುಲ್ಡಾನದಲ್ಲಿ ಸದನಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇದು ನಮ್ಮ ಕರ್ತವ್ಯ, ಅವರಿಗೆ ಸಪೋರ್ಟ್ ಮಾಡೋದು. ನಾವು ಒಂದು ದಿವಸನೂ ಮಾಡ್ಲಿಕ್ಕೆ ಆಗಿಲ್ವಾ. ಅದಕ್ಕೆ ಪ್ರತಿಯೊಂದು ಶಾಖೆಗಳಲ್ಲಿ ಒಂದೊಂದು ದಿವಸ ನಾವು ಮೆಮೊರಂಡಮ್ ಹೋಗಿ ಕೊಟ್ಟು ಒಂದು ಪ್ರೊಸೆಷನ್ ತಗೊಂಡೋಗಿ ಮಾಡೋಣ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮುಖ್ಯವಾದ ವಿಷಯ ಮಲ್ಲಿಕಾರ್ಜುನ ಅವರಿಗೆ ಸಂಬಂಧಪಟ್ಟದ್ದು ಮಾತಾಡಿ ಆಮೇಲೆ ನಮ್ಮ NAC ಬರ್ತೀನಿ. ನಾವು ಹೋರಾಟ ಮಾಡ್ತಿರೋದು ನಮಗೋಸ್ಕರ ಅಲ್ಲ, ಮುಂದೆ ಬರೋ ಮಲ್ಲಿಕಾರ್ಜುನರ ಸರಿಹೊತ್ತಿಗೆ. ಬನ್ನಿ, ನನ್ನ ಜನರು ದಿವಸ 200 ಜನ ಹೋಗ್ತಾ ಇದ್ದಾರೆ. 200 ಜನ. ಇನ್ನು ಸ್ವಲ್ಪ ವರ್ಷಕ್ಕೆ ನಮ್ಮ ಜನಸಂಖ್ಯೆ ಏನಾಗುತ್ತೋ ಆ ದೇವರಿಗೆ ಗೊತ್ತು. ಆದರೆ ನಮ್ಮಲ್ಲಿ ಛಲ ಏನಂದ್ರೆ ಮುಂದೆ ಬರೋ ಪೀಳಿಗೆಗಳಿಗೆ ಕಷ್ಟವಾಗಬಾರ್ದು. ನಮ್ಮ ಎಷ್ಟೋ ಜನರಿಗೆ ಶಿಲ್ಪ ಗೊತ್ತಿರಲಿಲ್ಲ. ಈಗ ಅವರೇ ಹೇಳಿದ್ರು, ಎಸ್ಕಾರ್ಟ್ ಅವರು ಹೈಯರ್ ಪೆನ್ಷನ್ ಇವರಿಗೆ ಬರ್ತಾ ಇದೆ. ಯಾಕೆ? ಒಂದೇ ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ ನಿಮ್ಗೆಲ್ಲರೂ. ಹೈಯರ್ ಪೆನ್ಷನ್ಗೆ ಜಾಯಿಂಟ್ ಡಿಕ್ಲರೇಷನ್ ಈಸ್ ಮಸ್ಟ್. ಡಿಕ್ಲರೇಷನ್ ಫಾರ್ಮ್ ತುಂಬಿದ್ರೆ ಅಲ್ಲ. 1995ರಿಂದ ಅಥವಾ ಆಮೇಲೆ ಅವನು ಸರ್ವಿಸಲ್ಲಿ ಇರ್ತಾನೆ. ಪ್ರತಿ ತಿಂಗಳು ಅವನ ಸ್ಯಾಲರಿ ಸ್ಲಿಪ್ಪು ಅಕೌಂಟ್ ಸ್ಟೇಟ್ಮೆಂಟ್ ಮಾಡಿ ಅದರ ಜೊತೆಗೆ ಕಂಪನಿ ಎಂಡೋರ್ಸ್ ಮಾಡಿ ಅದು PF ಆಫೀಸ್ಗೆ ಕಳಿಸಿದಾಗ ಅದು ಡಿಕ್ಲರೇಷನ್ ಆಗುತ್ತೆ. ತಿಳ್ಕೊಳ್ಳಿ ನಾ ಹೇಳೋದು. ಈಗ ಪ್ರಶ್ನೆ ಬಂತು, ಎಸ್ಕಾರ್ಟ್ ಅವರು ಏನು ನಮ್ಮ ಹತ್ರ ಲೆಕ್ಕಪತ್ರ ಇಲ್ಲ, ಕೆಲವು ಕಂಪನಿಗಳು ಮುಚ್ಚೋಗಿ. ಅವ್ರದ್ದು ಯಾರು ಮಾಡೋದು? ಇದನ್ನು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್, ಕಿರ್ಲೋಸ್ಕರ್ ಕಂಪನಿ ಎಲ್ಲಿದೆ? ಈಗ ಅಟ್ಲೀಸ್ಟ್ ಒಂದು ಮರ್ಜರ್ ಆಗಿ ಎಸ್ಕಾರ್ಟ್ ಇಂದ ಇಲ್ಲಿವರೆಗೂ ಬಂದು ಒಂದು ಕಂಪನಿ ಎಷ್ಟೋ ಟೆಕ್ಸ್ಟೈಲ್ ಮಿಲ್ಗಳು ಬಂದಾಗೋಗಿದೆ, ಎಷ್ಟೋ ಸಿಮೆಂಟ್ ಫ್ಯಾಕ್ಟ್ರಿ ಬಂದಾಗೋಗಿದೆ. ನಾವು ಒಬ್ಬರೇ ಅಲ್ಲ, ಪ್ರತಿಯೊಬ್ಬರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀವಿ. ರಮೇಶ್ ಕೃಷ್ಣಮೂರ್ತಿ ಅವರ ಜೊತೆಗೆ ಅವರು ಚೀಫ್ ಕಮಿಷನರ್ ಆಫ್ EPFO ಅವ್ರ ಜೊತೆ ಮಾತಾಡಿ ಈ ಪ್ರಾಬ್ಲಮ್ಗಳನ್ನು ಹೇಳಿದ್ರು ನಾವು. ಅಲ್ಲ ಸರ್, ಹೈಯರ್ ಪೆನ್ಷನ್ ಅಂತ ಹೇಳಿದ್ರು. ಹೇಳಿದಾಗ ನಿಮ್ಮಲ್ಲಿ ಎಷ್ಟು 19 ಲಕ್ಷ ಅಪ್ಲಿಕೇಶನ್ ಬಂದಿದೆ ಅಂತ ಹೇಳಿದ್ರಿ. ಈ 19 ಲಕ್ಷದಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಯಾರ್ಯಾರು ಎಲಿಜಿಬಲ್ ಇಲ್ಲೋ ಅವ್ರದ್ದು ಇದೆ ಇದರಲ್ಲಿ. ನಮ್ಮ ಜನರಿಗೆ ಜ್ಞಾನ ಇಲ್ಲ. ನಾನು ಹೈಯರ್ ಪೆನ್ಷನ್ಗೆ ಅಪ್ಲೈ ಮಾಡಬೇಕು ಬಾರ್ದು ಗೊತ್ತೇ ಇಲ್ಲ. ಇದೇ ಎಸ್ಕಾರ್ಟ್ ಕೋಡ್ 2014ಕ್ಕಿಂತ ಮತ್ತಾಗ ನಿಮ್ಮ ಸ್ಯಾಲ್ರಿ ಎಷ್ಟಿತ್ತು ವೆರಿ ನಿಜ ನನಗೆ ಗೊತ್ತಿದೆ. ಯಾಕಂದ್ರೆ ನಾನು 2012 ಇರ್ತಾನೆ. 7,000, 7,000, 6,000, 10,000, 10,000 ಯಾರಿಗೂ ಸ್ಯಾಲ್ರಿ ಸರಿಯಾಗಿರಲಿಲ್ಲ. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಹೈಯರ್ ಪೆನ್ಷನ್ ಹೋದ್ರೆ ಅವ್ರಿಗೆ ಎಷ್ಟು ಬರುತ್ತೆ?
4,000 5,000 ಅಷ್ಟೇ ಪೆನ್ಷನ್, ಹೈಯರ್ ಪೆನ್ಷನ್ ಬರೋದು. ನಾ ಹೇಳ್ತಾ ಕೊಡು ಅವ್ರಿಗೆ ದುಡ್ಡು ತುಂಬ್ರಿ ಅಂತ ಬರ್ತದೆ, ನೋಟಿಸ್ ತುಂಬ್ರಿ, ಬೇಡ ಅಂತ ಹೇಳಲ್ಲ. ಸಾಲ ಸೂಲ ಮಾಡಿ ತುಂಬಾಡ್ರಿ. ಇದನ್ನ ಎಷ್ಟು ಜನ ಕಡೆ ದುಡ್ಡಿದೆ, ನೋಟಿಸ್ ಬಂದ್ರೆ ತುಂಬಲಿಕ್ಕೆ ಕೈ ಹತ್ರಿ, ಕೈ ಹತ್ರಿ. ಸ್ವಾಮಿ ಯಾರ ಕಡೆ ದುಡ್ಡಿಲ್ಲ, ಅದೇನು ಪಿ ಎಫ್ ಅಮೌಂಟ್ ಬಂದಿತ್ತು, ಅದರಲ್ಲಿ ಮಗಳ ಮದುವೆ, ಮನೆ ಕಟ್ಟಿದ ಸಾಲ, ಮಗನ ಇಂಜಿನಿಯರ್ಸ್ ಓದಲಿಕ್ಕೆ ದುಡ್ಡು, ಹಾರ್ಟ್ ಆಪರೇಷನ್ನು, ಕಿಡ್ನಿ ಆಪರೇಷನ್ನು, ಏನಿಲ್ಲ ಅವನ ಕೈಯಲ್ಲಿ. ಅವನ ಕೈಯಲ್ಲಿ ಇರೋದಿಷ್ಟೇ 800, 1,000, 2,000 ಪೆನ್ಷನ್ ಬಂತು. ಮನೆಗೆ ಯಾರು ಹೇಳ್ತಾ ಇಲ್ಲ ಅವರು. ಇವತ್ತಿನ ದಿವಸ ನಾನು ಪೆನ್ಷನ್ ಮನೆಗೆ ಹೋದ್ರೆ ಮರ್ಯಾದೆ ಇಲ್ಲ. ಅವಾಗ ಜವಾನಿದ್ದಾಗ ಅಪ್ಪ ನಾನು ಮನೆಗೆ ಬಿಸ್ಕೆಟು, ಚಾಕ್ಲೇಟು, ಹಣ್ಣು ಹಂಪಲ ತೊಗೊಂಡು ಹೋದ್ರೆ ಬಂದೆಲ್ಲ ಹಿಡ್ಕೊತದೆ, ಅಪ್ಪ ಬಂದ. ಈಗ ಬಂತು ಮುದುಕ ಮನೆಗೆ ಅಂತ. ಯಾಕ ಅದಿಗೆ ಇಲ್ಲ ನಮ್ಮ ಹತ್ರ. ಎಷ್ಟೋ ಜನರು ಟ್ರೀಟ್ಮೆಂಟ್ ಇದೆ, ಸ್ವರ್ಗಾಗ್ಯಾರ. ಒಂದು ಮಾಮೂಲಿ ಕನ್ಸಲ್ಟೇಷನ್ ಹೋದ್ರೆ 500ರಿಂದ 1,000 ರೂಪಾಯಿ ಖರ್ಚಾಗುತ್ತೆ. ಯಾರಲ್ಲಿದೆ ಕೊಡೋ ದುಡ್ಡು? ಕೆಲವು ಜನ ಸರಿಯಾಗಿರ್ಬೋದು, ನಿಮ್ಮ ಮಕ್ಕಳೆಲ್ಲ ಒಳ್ಳೆ ಒಳ್ಳೆ ಜಾಬ್ಗಳನ್ನು ಮಾಡಿರ್ಬೋದು, ಅವ್ರ ಬಗ್ಗೆ ಹೇಳಲ್ಲ. ನಾನು ವಿಚಾರ ಮಾಡೋದು ಯಾವ ಜನ ಬರೀ ಪೆನ್ಷನ್ ಬೆಲೆ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಮೊನ್ನೆ ಸಿರಿಡಿ ಮೀಟಿಂಗ್ ಹೋಗಿದ್ದೆ ನಾನು. 10,000 ಜನ ಶುಗರ್ ಇಂಡಸ್ಟ್ರಿ ವರ್ಕರು. ಕಾಲಲ್ಲಿ ಚಪ್ಪಲಿ ಇದ್ರಿ ಸರ್, ಕಾಲಲ್ಲಿ ಹಾಕೋದಕ್ಕೆ ಚಪ್ಪಲಿ ಇರಲಿಲ್ಲ. ಪೈಜಾಮ ಕಲರ್ ನೋಡಬಾರ್ದು, ತೊಪ್ಪಿಗೆ ಕಲರ್ ನೋಡಬಾರ್ದು. ತಮ್ಮ ರೊಟ್ಟಿಗಳು ಕಟ್ಕೊಂಡ್ ಬಂದಿದ್ರು, ಕೂತ್ಕೊಂಡು ತಿಂದ್ರು. ಹೆಂಗೆ ಹೋಗ್ತೀರಾ? ನೋಡ್ಕೊಂಡ್ ಬಂದಿದ್ರು. ನಾನು ಅವ್ರ ಬಗ್ಗೆ ಕಾಳಜಿ ಜಾಸ್ತಿ ಮಾಡ್ತೀನಿ. ನಾನು ಅವ್ರ ಬಗ್ಗೆ ಪೆನ್ಷನ್ ಕೊಡ್ಸ್ಬೇಕಂತ ಒಂದು ರಾತ್ರಿ ವಿಚಾರ ಮಾಡ್ತೀನಿ. ಎಲ್ಲರೂ ಸೇರ್ಬೋದು. ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ ಹೇಳ್ತೀನಿ, ಮುಂದಿನ ಸರಿ ಬಂದಾಗ ಯಾರು ರಿಟೈರ್ಮೆಂಟ್ ಆಗೋರಿದ್ದಾರೆ 50 ಮೇಲೆ ಅವ್ರನ್ನೂ ಕರ್ಕೊಂಬರಿ. ನೀವೇ ರಿಟೈರ್ಮೆಂಟು ಅವ್ರಿಗೂ ತಿಳಿಯೋಣ. ಏನು ಒಂದೇ ಕಡೆ ಜಾಬ್ ಮಾಡೋರು ನೀವು. ಎಷ್ಟೋ ಜನ ಒಂದು ಜಾಬಿಂದ ಇನ್ನೊಂದು ಜಾಬು ಸ್ಥಾನ ಪರಿವರ್ತನೆ ಮಾಡೋರು, ಅದೊಂದು ಬೇರೆ ಜಾಬ್. ಅವರೆಲ್ಲ ತಗೊಂಡೇ ಇಲ್ಲ ಪೆನ್ಷನ್. ಈ ಎಕ್ಸಾಂಪಲ್ ನಮ್ಮ ಅಜ್ಜಂಪುರ ಅವರು 4-5 ಕಂಪನಿ ಪರ್ಸನಲ್ ಮ್ಯಾನೇಜರ್ಸ್. ಹೆಂಗ್ ತಗೋಬೇಕು? ಎಷ್ಟೋ ಜನ 10 ವರ್ಷ ಮಿನಿಮಮ್ ಸರ್ವಿಸ್ ಅಂತ ಇರ್ತದ. ಅವನು ಎಲ್ಲೂ 10 ವರ್ಷ ಮಾಡಿರೋದೇ ಇಲ್ಲ. ಆ ಸಂಘಟನೆ ಕೂಡ ತುಂಬಾ ಇದೆ. ಇನ್ನು ಕೋಟ್ಯಾಂಗಟ್ಟಲೆ ಜನರು ಪೆನ್ಷನ್ ತಗೊಂಡೇ ಇಲ್ಲ. ನೀವು ಇಷ್ಟ ತಗೋತೀರ, ಅದನ್ನು ತಗೊಂಡಿಲ್ಲ. ನಾನು ಅವ್ರ ಬಗ್ಗೆನೂ ನನ್ನ ವಿಚಾರ ಒಳ್ಳೇದು. ಎಷ್ಟೋ ಜನ ನಮ್ಮ ಜೊತೆಗಳು ವರ್ಗಸ್ಥರಾಗಿರ್ತಾರ, ಅವ್ರ ಮನೆಯವ್ರಿಗೆ ವಿಧವೆ ಪೆನ್ಷನ್ ತಗೊಳ್ಳೋದೇ ಗೊತ್ತಿಲ್ಲ. ಅವ್ರಿಗೂ ವಿಧವೆ ಪೆನ್ಷನ್ ಕೊಡಂಗ ನಾವು ಪ್ರಯತ್ನ ಮಾಡಿ ಅವ್ರ ಮನೆಗಳಿಗೆ ಹೋಗಿ ಅವ್ರ ಕಿಡ್ನಿ ನಂಬರ್ ತಗೊಂಡು ಅವ್ರ ಕೆಂಡಿ ತುಚ್ಚಿ ಆ ವಿಧವೆಗೂ ಪೆನ್ಷನ್ ಬರಂಗ ನಾವು ಮಾಡಬೇಕು. ಇದು ನಮ್ಮ ಮನುಷ್ಯನಲ್ಲಿ ಇರೋದು. ನಾವು ಪೆನ್ಷನ್ ಸಲುವಾಗಿ ಹೋರಾಡೋದು ಮೇನ್. ಇದು ಹೊರಗಡೆ ಇರೋ ನಮ್ಮ ವಿಚಾರಗಳು. ಈಗ ಅದೇನು ಧೋರಣೆಗಳವ ನಿಜವಾಗ್ಲೂ ಇದೆ. ನಮಗ ಭರವಸೆಗಳು ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ಸರ್ಕಾರದಿಂದ. ನಮಗೆ ಪೆನ್ಷನ್ ಬೇಕೇ ಬೇಕು. ಇದೇ ಹೋದ್ಸರಿ ನಮ್ಮ ಸುಬ್ಬಣ್ಣ ಅವ್ರು ಹೇಳಿರಲ್ಲ, ನಮ್ಮನ್ನ ಕಾಲದ ಮನ್ಸುಕ್ ಮಾಡಿದೆಯಾ, ನೀವು ಗಲಾಟೆ ಮಾಡಬೇಡ್ರಿ, ನಿಮ್ಮನ್ನ ಪೆನ್ಷನ್ ಕೊಡಿಸ್ತೀವಿ. ಸ್ವಾಮಿ, ಈ ಸಲ ಹೋದ್ರೆ ನಮ್ಮನ್ನು ಹೊಡಿತಾರ ಹೊರತೆ. ಎಷ್ಟು ಸರಿ ಹೇಳ್ಬೇಕು ನಾವು, ಸರ್ಕಾರದವ್ರು ಈ ಮಾತು ಹೇಳ್ಯಾರಂತ. ನಮಗೆ ಕೊಡ್ತೀನೋ ಇಲ್ವೋ, ಎಷ್ಟು ಕೊಡ್ತೇವೆ ಅಷ್ಟೇ ಸಾಕು ನಮಗೆ. ಇಲ್ಲ ಹೋದ್ರೆ ಒಂದು ಲೆಟರ್ ಕೊಡ್ರಿ. ಕೊನೆಗೆ ಅವ್ರು ಒಂದು
ಸರ್ಕಾರದಿಂದ ನಮ್ಗೆ ಲೆಟರ್ ಬಂತು. ಏನಂತ ಬಂತು? ರೆಸ್ಪೆಕ್ಟಬಲ್ ಪೆನ್ಷನ್ ಕೊಡ್ತೀವಿ, ಮಿನಿಮಮ್ ಪೆನ್ಷನ್, ಗೌರವಾನ್ವಿತ ಮಿನಿಮಮ್ ಪೆನ್ಷನ್ನು. ಎರಡನೇದು, ಎಲ್ಲರಿಗೂ ಆರೋಗ್ಯದ ಸೌಲಭ್ಯ. ಮೂರನೇದು, ಇದೇನು ಹೈಯರ್ ಪೆನ್ಷನ್, ಯಾರ್ಯಾರ ಕಂಪನಿಗಳು ಸರಿಯಾಗಿ ದುಡ್ಡುಗಳನ್ನು ತುಂಬಿದೆಯೋ ಅವರಿಗೆಲ್ಲರಿಗೂ ಹೈಯರ್ ಪೆನ್ಷನ್. ಇವು ಮೂರು ಬಾರ್ದು ನಮ್ಮಲ್ಲಿ ಸರ್ಕಾರದಿಂದ ಲೆಟರ್ ತಂದು ನಾವು ಸರ್ಕಾರದಿಂದ ಲೆಟರ್ ತರೋದಂದ್ರೆ ಹಾವಿನ ಬಾಯಿನ ತುಟ್ಟಿ ತಗದಂಗ. ಎಷ್ಟು ಜನ ವಿಧಾನಸೌಧ ನೋಡಿರಿ? ಕೈ ಎತ್ತರಿ. ವಿಧಾನಸೌಧ ಎಷ್ಟು ಜನ ನೋಡಿರಿ? ನೋಡಿಲ್ಲ ಯಾರು? ಏನ್ ಮಾಡ್ತಾರ ಹೊರಗ? ಹೊರಗೆ ಏನ್ ಮಾಡ್ತಾರ? ಸರ್ಕಾರದ ಕೆಲಸ, ದೇವರ ಕೆಲಸ. ಎಲ್ಲ ಹಣೆ ಬರಿಷ್ಟೇ. ನಮ್ಮದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್. ನಾ ಯಾವುದು ಪಾರ್ಟಿಗಳಿಗೆ ಬಯಲ್ಲ. ಯಾಕಂದ್ರೆ ಈ ಸರಿ ಬಿಜೆಪಿ ಬಂದದ, ನಾವು ಬಿಜೆಪಿನೇ ಕೇಳೋದು. ನಾಳೆ ಕಾಂಗ್ರೆಸ್ ಬಂದ ಕಾಂಗ್ರೆಸ್ನೇ ಕೇಳೋದು. ಈಗ ನಾ ಕಾಂಗ್ರೆಸ್ ಇಂದ ಕೂಡ ಮಾತ್ರ ಗೆಲ್ಲಿ ಕೊಡ್ತಾನಂತ ಇದಕ್ಕೆ ಇವ್ ಕೈಯಲ್ಲ. ವಿಚಾರಗಳು ಹೇಳ್ತೀನಿ ನನಗೆ. ಅದಕ್ಕೆ ನಿಮ್ಮ ಐಡೆಂಟಿಟಿ, ನಿಮ್ಮ ಪಾರ್ಟಿಗಳ ಬಗ್ಗೆ ನಮ್ದು ಏನೋ ಅಭ್ಯಂತರ ಇಲ್ಲ. ಬಟ್ ನಮ್ಮ ಪಾರ್ಟಿ ಯಾವುದು? ಪೆನ್ಷನ್ ಪಾರ್ಟಿ. ಯಾರು ಯಾವುದು? ನಮಗೆ ಪೆನ್ಷನ್ ಯಾವ ಕೊಡುತ್ತಾನೆ ಅವನ ನಮ್ಮ ಪಾರ್ಟಿ. ಈಗ ಈಗ ಏನಾಗಿದೆ, ನಮ್ಮ ಸುಬ್ಬಣ್ಣ ಅವರು, ಸೋಮಶೇಖರ್ ಅವರು ಎಲ್ಲರೂ ಹೇಳಿದ ಪ್ರಕಾರ ಲೆಕ್ಕಪತ್ರಗಳು ಪ್ರಾರಂಭವಾಗಿದೆ. ಇದನ್ನು ಮಾಡಿದವರು ಯಾರು? ನ್ಯಾಷನಲ್ ಎಜುಕೇಶನ್ ಕಮಿಟಿ. ನಾವು ಮುಂದಾಗಿ ಸರ್ಕಾರದ ಜೊತೆ ಹೋಗಿ ಕೇಳಿದ್ದಿಲ್ಲ ಅಂದ್ರೆ ಇದು ಇಷ್ಟೇ ಕೊಡ್ತಿತ್ತು, ನಾವು ಇಷ್ಟೇ ಕೊಡ್ತಿದ್ವಿ. ಇವತ್ತಿನ ದಿವಸ ಸರ್ಕಾರ ಡಿಸ್ಕಷನ್ಗೆ ಯಾರು ಕರೆದ್ರು? ಓನ್ಲಿ ನ್ಯಾಷನಲ್ ಎಜುಕೇಶನ್ ಕಮಿಟಿ. ಕಾರಣ ನಮ್ಮ ಸಂಘಟನೆ 28 ಸ್ಟೇಟ್ಗಳಲ್ಲಿದೆ. 81 ಲಕ್ಷ ಜನ ನಮ್ಮ ಜೊತೆಗಿದ್ದಾರೆ. ಇವತ್ತೇ ದಿವಸ ಮನಸ್ಸು ಮಾಡಿದ್ರೆ ಭಾರತ ಅಲ್ಲೋಟನ್ನು ಮಾಡೋಣ. ನಮಗೆ ವಯಸ್ಸಾಗಿಲ್ಲ, ನಮ್ಮ ವಿಚಾರಗಳು ಕಡಿಮೆ ಆಗಿಲ್ಲ. ಹೌದ್ರಿ, ನಾವೇ ಯಂಗ್ಸ್ಟರ್ಗಿಂತ ಕಡಿಮೆ ಇಲ್ಲ. ನಂದಿದೆ ಯಾರ ಗೊತ್ತೋದಂಗೋ ಇದೇ ಧ್ವನಿ 1 ವರ್ಷದಿಂದ ನನಗೆ ಕ್ಯಾನ್ಸರ್ ಆಗಿತ್ತು. ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಇವತ್ತಿನ ದಿವಸ ಮಾತಾಡಕತ್ತೀನಿ. ಕಾರಣ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಅನುಗ್ರಹ. ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ರಿ, ಏನಾಗಲ್ಲ. ಮಲ್ಕೊಳ್ಳೋವಾಗ ಇವತ್ತಿನ ದಿವಸ ನಾನು ಸೊಸೈಟಿಗೆ ಏನು ಒಳ್ಳೆ ಕೆಲಸ ಮಾಡೀನಿ ವಿಚಾರ ಮಾಡಿ ಮಲ್ಕೋರಿ. ನಾ ಎಲ್ಲ ಮಾಡಿ ಇದೇ ಹೇಳ್ತೀನಿ. ನಮ್ಮ ಕೆಲಸ ಆಗ್ತಾ ಇದೆ, ಸಮಾಧಾನ, ನಂಬಿಕೆ ಇನ್ನೂ ಜಾಸ್ತಿ ಮಾಡಿ ನಮ್ಮನ್ನು ನಂಬ್ರಿ. ನಿಮಗೆ ಪೆನ್ಷನ್ ಕೊಡೋವರೆಗೂ ನಾನು ಮೇಲೆ ಹೋಗಲ್ಲ. ಬದುಕೊಳ್ಳಿ, ನನಗೆ ಅದು ಕಾನ್ಫಿಡೆನ್ಸ್ ಅಲ್ಲ. ಯಾಕ ನೀವು ನನ್ನ ಜೊತೆಗೆ ಇದಕ್ಕೆ ಇಷ್ಟು ಕಾನ್ಫಿಡೆನ್ಸ್ ಬರೋದು ಬೇರೆ ಏನಿಲ್ಲ. ಈ 14ನೇ ತಾರೀಕು ಆದಮೇಲೆ ಮತ್ತೆ ನಾವು ದಿಲ್ಲಿ ಕಡೆ ಪ್ರಯಾಣಗಳನ್ನು ಬೆಳೆಸ್ತಾ ಇದ್ದೀವಿ. ಅದ್ರ ಮೊದಲು ಕಾಲ್ ಬರ್ಬೋದು ದಿಲ್ಲಿಯಿಂದ ಬನ್ನಿ ಅಂತ. ಗೊತ್ತಿಲ್ಲ ಬಂದ್ರೆ ಅವರು ಮನ್ಸುಖ್ ಮಾಡಿ ಅವ್ರು ಏನು ಹೇಳಿದ್ದಾರೆ, ಮುಂದಿನ ಸರಿ ನಿಮ್ಮನ್ನು ನಾವು ಕರೆದರೆ ಫೈನಲ್ ಡಿಸ್ಕಷನ್. ಅವ್ರು ಹೇಳಿರೋದಿಷ್ಟೇ. ಸೊ ಮನ್ಸುಖ್ ಮಾಡಿ ಅವರು ಕೂಡ ನಮಗೆ ಒಳ್ಳೆ ಲೇಬರ್ ಮಿನಿಸ್ಟರ್ ಸಿಕ್ಕಿದ್ದಾರೆ. ಈ ಸರ್ಕಾರ ಕೂಡ ಫೈನಾನ್ಸ್ ಮಿನಿಸ್ಟರ್ ಏನನ್ನತ್ತೆ, ನಿಮಗೊಂದು ಒಳ್ಳೆ ಪೆನ್ಷನ್ ಕೊಡ್ತೀವಿ ನಾವು. ಒಳ್ಳೆ ಪೆನ್ಷನ್ ಕೊಡಬೇಕಾದ್ರೆ ಪ್ರಾವಿಡೆಂಟ್ ಫಂಡ್ನಲ್ಲಿ ದುಡ್ಡು ಎಷ್ಟಿದೆ, ಅದೇ ದುಡ್ಡಿಂದ ಒಳ್ಳೆ ಪೆನ್ಷನ್ ಕೊಡ್ಬೋದು, ಅಥವಾ ಸರ್ಕಾರ ಬಜೆಟ್ ಸಪೋರ್ಟ್ ಕೊಟ್ಟು ಮಾಡ್ಬೋದು. ಈ ಫೇಸಲ್ಲಿ ನಮ್ಮ ಕೆಲಸ ನಡೆದಿದೆ. ತಡ ಆದ್ರೂ ಪರವಾಗಿಲ್ಲ, ಒಳ್ಳೆ ಸುದ್ದಿಯನ್ನು ತರೋಣ. ನಾವು ಪೆನ್ಷನ್ ತಗೋಣ, ಬರೋರಿಗೆ ಹಾದಿ ಮಾಡ್ಕೋಣ. ನೆನೆಸ್ಬೇಕು ಅವರು
ಯಾಕಂದ್ರೆ ಯಾರು ಕೂಡ ದೊಡ್ಡವ್ರು ಬೇಕು ಮುಂದಿನ ಪೀಳಿಗೆಗೆ ಒಂದು ಹಾದಿ ಹಾಕಿ ಕೊಡ್ಲಿಕ್ಕೆ. ಮುಂದಿನ ತಿಂಗಳು ಕೂಡ ಇಲ್ಲೇ ನಾವು ಮೀಟಿಂಗ್ ಮಾಡ್ತೀವಿ. ಯಾರ ಪ್ರಾಣೇಶ್ ಅವರು ಹೇಳಿದ್ರು ಇಲ್ಲೇ ನೀವೆಲ್ಲ ಕಟ್ಟನೆ ಹೋದ್ರೆ 500 ಮಂದಿ ಇದ್ದಾರೆ ಏನಿಲ್ಲ. ಅದಕ್ಕೆ ನೀವೆಲ್ಲರೂ ನನಗೆ ದೇವರು, ನೀವು ಯಾರು ನನಗೆ ದೇವರು. ನಿಮಗೆ ಯಾರು ದೇವರು? ನೀವೇ ದೇವರು. ಯಾರು ಬಂದಿರಲ್ಲ ಅವ್ರು ನಿಮ್ಗೆ ದೇವರು. ಅವ್ರನ್ನ ಹೇಳಿ. ಯಾಕಂದ್ರೆ ನಮ್ದು ಏನ್ ವಿಷಯ ಅಂದ್ರೆ ಅವ್ರಿಗೆ ತಿಳಿದ ಒಂದು ಸಂಘಟನೆ ನಿಮ್ಮ ಸಲುವಾಗಿ ಕಷ್ಟಪಟ್ಟು ಇಷ್ಟು ಮಾಡ್ಲಿಕ್ಕತ್ತದ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ತಮ್ಮ ಮನ ದನ ಕೇಳ್ತಾ ಇಲ್ಲ. ನಿಮ್ಗೆ ಆತು 120 ರೂಪಾಯಿ ಕೊಟ್ಟು ಮೆಂಬರ್ ಆಗಲಿ. ಅದೇನು ಒಂದು ತಿಂಗಳಿಗೆ ಒಂದು ಚಾ, 10 ರೂಪಾಯಿ ಒಂದು ಚಾ ನಾವು ಕೇಳೋದಷ್ಟೇ. ಆಗಲಿಲ್ಲ ಸಂತೋಷ, ನಮ್ಮ ಜೊತೆಗೆ ಸೇರಿ ಬಹಳ ಸಂತೋಷ ಆಯಿತು. ಹಾಗೂ ಮಲ್ಲಿಕಾರ್ಜುನ ಅಭಿನಂದನೆಗಳು. ಈ ಹಾಲು ಕೊಟ್ಟಿದ್ದಕ್ಕ ನಾವು ನಿಮ್ಮ ಜೊತೆಗಿದ್ದೀವಿ. ನಾನು ಮತ್ತು 2 ವರ್ಕ್ ಮಾಡಿದ್ದೆ ಇದ್ದಾಗ 25 ವರ್ಷ ಎಸ್ಕಾಟ್ ಅಂತ ನನಗೆ ಒಂದು 25 ಜನ ಫ್ರೆಂಡ್ಸು ಇದ್ದಾರೆ. ಹಾಗೂ ಇಲ್ಲಿ ಡೆಲ್ಲಿ ಎಸ್ಕಾಟ್ನವರು ಕೂಡ ನನ್ನ ಜೊತೆಗೆ ಮೆಂಬರ್ಸು ಮಹಾನುಭಾವ ಸೆಕ್ರೆಟರಿ ಇದ್ದ ನಾನು. ಆಮೇಲೆ ನಮ್ಮಲ್ಲಿ ಕೂಡ ಅವರು ಮೀಟಿಂಗ್ನಲ್ಲಿ ಡೆಲ್ಲಿ ಬರ್ತಾರೆ. ಅವರು ಹೇಳಿ ನಮ್ಮಲ್ಲಿ ಎಸ್ಕಾಟ್ ಸ್ಟ್ರಾಂಗ್ ಇದೆ ಅಂತ ನಮ್ಮ ಪ್ರಾಣೇಶ್ ಅವರು ಅವ್ರನ್ನ ಬರ್ಕೊತೀನಿ. ಎಸ್ಕಾಟ್ ಅವರ ಸಹಾಯ ನಮಗೆ ತುಂಬ ಬೇಕು. ಒಂದೊಂದು ಸಂಘಟನೆಗಳು ಹೀಗೆ ಸ್ಟ್ರಾಂಗ್ ಹಾಕೊಂಡು ಹೋದರೆ ಅವ್ರನ್ನ ಸಹಾಯ ಮಾಡ್ಬೋದು. ನೀನು ಹೇಳಿದ ಪ್ರಕಾರ ನೀವು ಹೂ ಅಂದರೆ ಒಂದು ಟ್ರೈಪಾರ್ಟ್ಗೆ ಮೀಟಿಂಗ್ ಮಾಡಿ, ಒಂದು ಎಸ್ಕಾಟು, ಒಂದು EPFO, ಒಂದು NEC 3 ಜನ ಕೂತ್ಕೊಂಡು ನಮ್ಮ ಜನರ ರೆಗ್ಯುಲರ್ ಪೆನ್ಷನ್ಗಳನ್ನು ಯಾವಾಗ ರಿಲೀಸ್ ಮಾಡ್ತೀರಾ? ನೀವು ಒಪ್ಪಿದ್ರೆ ಮುಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಬೇಕು. ಹಾಗೂ ನೀವು ಸೇರಿ ಇದೇ ಕಮಿಷನಲ್ಲಿ ಇಲ್ಲೇ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಫೇಸ್ ಟು ಫೇಸ್ ಮಾತಾಡೋದು. ಅದು ನಿಲ್ಲಿಸ್ಕೊಂಡು ಆ ನಿಮಿಷನ ಡೈಲಿ ಹೋಗ್ತದೆ. ಅವಾಗೇನಾಗ್ತದೆ, ನಿಮ್ಮ ಹೈಯರ್ ಪೆನ್ಷನ್ನು ಪಕ್ಕ ಆಗ್ತದೆ. ಅದೇ ಥರ ನಾವು KSRTC OBC ಕೂಡ ವಿಚಾರಗಳನ್ನು ಮಾಡಿದ್ದೀವಿ. ಹೈಯರ್ ಪೆನ್ಷನ್ ಅವರು ಎಷ್ಟು ಇಂಪಾರ್ಟೆಂಟು, ನಮ್ಮ ಮಿನಿಮಮ್ ಪೆನ್ಷನ್ ಅವರು ಅಷ್ಟೇ ಇಂಪಾರ್ಟೆಂಟು. ಈ 4 ವಿಷಯಗಳನ್ನು ಹೇಳಿಕೊಟ್ಟಿದ್ದಕ್ಕೆ ಬಹಳ ಸಂತೋಷ. ಮುಂದಿನ ಸರಿ ಎಷ್ಟು ಜನರಂತೂ ಗ್ಯಾರಂಟಿ ಬರುತ್ತೆ. ನೀವು ಒಬ್ಬೊಬ್ಬರು 2 ಕರ್ಕೊಂಬರ್ತಾರೆ, ಸಾಕಿಗಳು ಕರ್ಕೊಂಬರ್ರಿ. ಹಾಗೂ ನಿಮ್ಮ ಮನೆಯವರಿಗೆ ನಿಮ್ಮ BPO ನಂಬರ್ಗಳನ್ನು ಹೇಳ್ರಿ. ನನಗೆ ರೀಸೆಂಟ್ ಅನುಭವ ಆಗಿದೆ. ಬಿಜಾಪುರಲ್ಲಿ ಒಬ್ಬರು ತಿಳ್ಕೊಂಡ್ರು. ಆ ಎಮ್ಮಕ್ಕೆ ನಮ್ಮಲ್ಲಿ ಬಿಜಾಪುರ ಡಿಸ್ಟ್ರಿಕ್ಟಿಂದ ಹೋಗ್ರಪ್ಪ, ಅವ್ರಿಗೆ ಎಲ್ಲಿ ಮೆಸೇಜ್ ಬರ್ತಾನೋ ವಿಡೋ ಪೆನ್ಷನ್ ಫಾಲೋ ಪಟ್ಟ ತಿಳ್ತಾನ ಮನೆಗೆ ಹೋಗೋದು. ಆ ಎಮ್ಮ ಅಂತ BPO ನಂಬರ್ ಅಂದ್ರೆ ಗೊತ್ತಿಲ್ಲ, ಕಾರಣ ಯಾರು ನನಗೆ ಗೊತ್ತೇ ಇಲ್ಲ. ಅವ್ರ ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಿ BPO ನಂಬರ್ ಕಳಿಸಿ ಅವ್ರ ಕೆಲಸ ಮಾಡಿ. ಹಿಂಗೆ ನಾವು ಕನಿಷ್ಠ 2 ರಿಂದ 3 ಸಾವಿರ ಪೆನ್ಷನ್ಗಳು ನಮ್ಮ ಸಂಘಟನೆಯಿಂದ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ನಿಮ್ಮ ಮನೆಯವರಿಗೆ BPO ನಂಬರ್ಗಳನ್ನು ಕೊಡಬೇಕು. ನಿಮ್ಮ ಮನೆಯವರಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಕು. ನಿಮ್ಮ ಮನೆಯವರಿಗೆ ನಿಮ್ಮ LIC ಪಾಲಿಸಿ ನಂಬರ್ಗಳನ್ನು ಕೊಡಬೇಕು. ನಿಮ್ಮ ಮನೆಯವರಿಗೆ ನೀವು ಸಾಲದ ಕಂತನ್ನು ತಿಳಿಸ್ಬೇಕು. ಯಾಕಂದ್ರೆ ಅರ್ಧ ಹಂಗೆ ನಮ್ಮಲ್ಲಿ ಏನಾಗ್ತದ, ಆಕೆಗೆ ಇಷ್ಟು ವಯಸ್ಸಾಗ್ತದೆ ಅಂತ ಹೇಳಿದ್ದೇವೆ. ಒಂದು ಬುಕ್ ಮಾಡಿ ಆಕೆ ಕೈ ಕೊಡ್ರಿ, ನೋಡವ ಇವೆಲ್ಲ ಡಾಕ್ಯುಮೆಂಟ್ ಇಟ್ಕೋ ನೀನು, ನಾನು ಮ್ಯಾಲೆ ಹೋದ್ಮೇಲೆ ಊಟ ಹೋಗ್ತೇವಲ್ಲ. ನಾಮಿನಿ ಮಾಡಿಲ್ಲ, ನಾಮಿನಿ ಮಾಡಿಲ್ಲ, ಪರೀಕ್ಷೆ ಮಾಡಿ. ಯಾಕಂದ್ರೆ ಇವೆಲ್ಲ ಯಾರು ಯಾಕೆ ಮೀಟಿಂಗ್ ನಿಮ್ಗೆ ಹೇಳೋದಿಲ್ಲ. ಇವು ಅನುಭವದ ಮೀಟಿಂಗ್ ಬರೋದು. ಯಾಕೆ ಹೇಳ್ತೀವಿ, ನಾವೆಲ್ಲ ಒಂದು ಫ್ಯಾಮಿಲಿ, ನಾವೆಲ್ಲ ಅಣ್ಣ ತಮ್ಮಂದಿರಿದ್ದಾಗ, ನಾವು ಹೊರಗಿನವರಲ್ಲ. ನನ್ನ ಅಣ್ಣ ತಮ್ಮಂದರಿಗೆ, ನಮ್ಮ ಅಣ್ಣ ತಮ್ಮಂದವ್ರ ಮನೆಯವರಿಗೆ ಖರ್ಚುಗಳಾಗಬಾರ್ದು ಅಂತ ನನ್ನ ವಿಚಾರ ಯಾವತ್ತು. ಸರಿ.